ಗೈಸ್ ಔಟ್ಸೈಡ್ ಎಲ್ಲ ಮಾಡ್ತಾರಲ್ಲ ಕ್ಯಾಪ್ಸಿಕಮ್ ಬಜ್ಜಿ, ಸೊ ಆ ಥರ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹೆಂಗೆ ರಂಪ ಮಾಡ್ಕೊಂಡು ಏನಾದ್ರು ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ರಂಪ ಮಾಡ್ಕೊಬಿಡ್ತೀನಿ ಗೈಸ್. ನನಗೆಲ್ಲ ರೆಡಿ ಮೇಲೆ ಇಟ್ಬಿಡ್ಬೇಕು, ಆಮೇಲೆ ಕ್ಲೀನ್ ಮಾಡ್ಕೋತೀನಿ ನಾನು. ಸೊ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಏನೇನು ಮಾಡ್ತಿದ್ದೀನಿ ಅಂತ. ಸೊ ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು, ಅಜ್ವೈನ್ ಹಾಕ್ಕೊಂಡು, ಸೋಡಾ, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಖಾರದ ಪುಡಿನೂ ಕೂಡ ಹಾಕ್ಕೋತೀನಿ ಇವಾಗ. ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ. ಸೊ ಇಲ್ಲಿ ಒಂದು ಕ್ಯಾರೆಟ್ ಇಟ್ಟಿದ್ದೀನಿ, ಲೆಮನ್ ಇದೆ, ಚಾಟ್ ಮಸಾಲೆ ಇದೆ, ಇದೆಲ್ಲ ಅದಕ್ಕೆ ಮಸಾಲೆ ಹಾಕ್ತಾರಲ್ಲ ಬೋಂಡದ ಮೇಲೆಲ್ಲ ಉದುರ್ಸೋದು. ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಸೊ ತೋರಿಸ್ತೀನಿ 1 by 1. ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಹಿಟ್ಟು ರೆಡಿಯಾಗಿದೆ ಈಗ. ಎಸಿಲ್ ನೋಡಿ ಪಟ್ಟಂತ ಎಣ್ಣೆಗೆ ಹಾಕಬೇಕು. ಇಷ್ಟಿಷ್ಟು ಹಿಂಗೆ ತೊಗೊಂಡು, ವಾವ್, ಎಣ್ಣೆ ಕಾಯ್ತಾ ಇದೆ, ಕಾಯಿಲಿ ಕಂಪ್ಲೀಟಾಗಿ. ಗೈಸ್ ದಿಸ್ ಇಸ್ ಸೋ ಗುಡ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ವಾ 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 ವಾ. ಕ್ಯಾಪ್ಸಿಕಮ್ ಏನು ಗೊತ್ತಾ ಗೈಸ್, ಈ ಥರ ಫ್ರೈ ಮಾಡಬೇಕಾದ್ರೆ ಕ್ಯಾಪ್ಸಿಕಮ್ನ ಚೂರು ಕಟ್ ಮಾಡಬೇಕು ಮಧ್ಯದಲ್ಲಿ, ಇಲ್ಲಾಂದರೆ ಒಡ್ಕೊಬಿಟ್ಟು ಬ್ಲಾಸ್ಟ್ ಆದಂಗೆ ಆಗ್ಬಿಡುತ್ತೆ ಎಣ್ಣೆಯಲ್ಲಿ, ಗೊತ್ತಾಯ್ತಾ? ನಾನು ಕಟ್ ಮಾಡಿದ್ದೀನಿ ಮಧ್ಯ ಕ್ಯಾಪ್ಸಿಕಮ್ ಮಧ್ಯ ಹೋಲ್ ಮಾಡಬೇಕು ಒಟ್ಟಿನಲ್ಲಿ. ನನ್ನ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಗಿದೆ ಎಲ್ಲ. ಸೊ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊತೀನಿ, ಇಲ್ಲಿ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. ಸೊ ಇನ್ನು ಕೊತ್ತಂಬರಿ ಹಾಕಬೇಕು, ಚಾಟ್ ಮಸಾಲ ಮತ್ತು ಲೆಮನ್ ಎಲ್ಲ ಹಾಕಬೇಕು. ಸೊ ಈಗ ಈರುಳ್ಳಿ ಹೆಚ್ಕೊತೀನಿ ಫಸ್ಟು. ಗ್ಯಾಸ್ ಏನು ಗೊತ್ತಾ, ಲೈಟಾಗಿ ತಲೆನೋವ್ತಾ ಇತ್ತು, ವಿತೌಟ್ ಟ್ಯಾಬ್ಲೆಟ್ ತಲೆನೋವು ಹೋಯ್ತು. ಈರುಳ್ಳಿ ಕಟ್ ಮಾಡಿದೆ, ತಲೆನೋವೇ ಹೋಗ್ಬಿಡ್ತು. ಕಣ್ಣಲ್ಲಿ ನೀರು ಬಂತಲ್ಲ ಅದಕ್ಕೆ. ಈರುಳ್ಳಿ ಕಟ್ ಮಾಡಬೇಕು, ತುಂಬ ಕಣ್ಣಲ್ಲಿ ನೀರು ಬರುತ್ತೆ, ತಡ್ಕೊಳಕ್ಕೆ ಆಗ್ತಿಲ್ಲ ಅನ್ನೋ ಗೈಸ್. ಹಿಂಗೆ ಮಾಡಿದ್ರೆ ನೀರು ಬರೋಲ್ಲ. ಹಿಂಗೆ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಹಂಗೆ ಗೈಸಲ್ಲಿ ನೋಡಿ ಈ ಥರ ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಎಲ್ಲ ಇತ್ತಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ ಹಿಂಗೆ. ನೋಡಿ ಗೈಸ್, ಈಗ ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಮತ್ತು ಲೆಮನ್ನ ಹಾಕಿದ್ದೀನಿ. ಸೊ ದಿಸ್ ಈಸ್ ರೆಡಿ ಗೈಸ್. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ, ಕ್ಯಾಪ್ಸಿಕಮ್ ಬಜ್ಜಿ ಸಖತ್ತಾಗಿರುತ್ತೆ. ದಿಸ್ ಈಸ್ ರೆಡಿ. ಎಲ್ಲ ಹಾಕಾಯ್ತು. ಗಾಯ್ಸ್ ಚೆನ್ನಾಗಿದೆ. ಔಟ್ಸೈಡ್ ಮಾಡೋ ಥರನೇ ಇದೆ ಗೈಸ್. ಚೆನ್ನಾಗಿದೆಲ್ಲ ಗೈಸ್. ಇವಾಗ ನನಗೆ ಸಿಟ್ಟು ಬರೋವಂಥ ಕೆಲಸ ಬಾಕಿ ಇದೆ ನೋಡಿ ಗೈಸ್. ಎಲ್ಲ ಕ್ಲೀನ್ ಮಾಡಬೇಕು. ತಿನ್ನೋದೇನೋ ತಿಂದ್ಬಿಟ್ಟು ಮಾಡ್ಬೇಕಾದ್ರೆ ಏನೋ ಅನ್ಸಲ್ಲ, ಕ್ಲೀನ್ ಮಾಡ್ಬೇಕಾದ್ರೆ ಇರೋದು. ಮೈ ಗಾಡ್, ನಮ್ಮ ಅಮ್ಮಂಗೆ ಬಿಟ್ಬಿಡ್ತೀನಿ ಗೈಸ್. ನನ್ನಿಂದ ಆಗ್ತಾನೆ ಇಲ್ಲ ಇವಾಗ, ಸಾಕಾಗೋಗಿದೆ ನನಗೆ. ಓ ಮೈ ಗಾಡ್ ಗೈಸ್, ಎಷ್ಟು ಕ್ಲೀನಾಗಿ ನೀಟ್ ಮಾಡಿಬಿಟ್ಟಿದ್ದಾರೆ. ಹೇಳಿ ತೋರಿಸ್ತೀನಿ ನೋಡಿ ಗೈಸ್, ಹೌ ನೀಟ್ ಇಟ್ ಈಸ್. ಓ ಮೈ ಗಾಡ್, ಗುಡ್ 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 ಗೈಸ್. ಕೆಲವೊಂದು ಏನು ಕೆಲಸಗಳಂದ್ರೆ ಆಗೋದೇ ಇಲ್ಲ ಗೈಸ್. ಈಗ ಏನಾದ್ರು ಮಾಡಿದ್ಮೇಲೆ ಕ್ಲೀನ್ ಮಾಡೋದು, ಅಥವಾ ಪಾತ್ರೆ ತೊಳೆಯೋದು, ಅಥವಾ ಆಮೇಲೆ ಈಗ ಐರನ್ ಮಾಡೋದು, ಕೆಲವೊಂದೊಂಥರ ಇರಿಟೇಷನ್ ಥರ ಅನಿಸುತ್ತೆ. ಅಂಥವನ್ನೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮಮ್ಮ ಕ್ಲೀನ್ ಮಾಡಿ 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 ಸಾಕಾಗಿ ಹೋಗ್ತಾರೆ. ನಿಮಗೆ ಯಾವ ಕೆಲಸ ಅಂದರೆ ಇರಿಟೇಷನ್ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಓಕೆ ಬಾಯ್. ನಮ್ಮ ಅಮ್ಮ ಅಂತೂ ಎಲ್ಲನೂ ಕ್ಲೀನ್ ಮಾಡಲೇಬೇಕು ಗೈಸ್. ಒಂದಿನ ಅಕಸ್ಮಾತ್ ನಾನಾಗ್ಬಿಟ್ಟು ಅಂತೂ ಹಂಗೆ ಸ್ವಲ್ಪ ಬಿಟ್ಬಿಟ್ಟು ಮಲಗಿಬಿಡ್ತೀನೇನೋ ನಿದ್ದೆ ತಡೆಯ. ನಮ್ಮ ಅಮ್ಮ ಅಂತೂ ಕ್ಲೀನ್ ಇರಬೇಕಂದ್ರೆ ಯಾವಾಗಲೂ ಕ್ಲೀನ್ ಇರಬೇಕು. ಏನೇ ಹುಷಾರಿಲ್ಲದೆ ಹೋಗಲಿ, ಏನೇ ಆಗಲಿ ಗೈಸ್, ಕ್ಲೀನ್ ಮಾಡೋದು ಅದು ಇದು ತೊಗೊಂಬಿಟ್ರೆ ನಮ್ಮ ಅಮ್ಮಂಗೆ ಹುಷಾರು ಇಲ್ದಿರೋದೆಲ್ಲ ಹೋಗ್ಬಿಡುತ್ತೆ, ಚೆನ್ನಾಗಿ ಆಗ್ಬಿಡ್ತಾರೆ. ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅಡುಗೆ ಮಾಡಿದಾರೋ ಇಲ್ವೋ, ಅಡುಗೆ ಮನೆ ಯೂಸ್ ಮಾಡಿದಾರೋ ಇಲ್ವೋ ಅನ್ಬೇಕು, ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಿರ್ತಾರೆ ಯಾವಾಗಲೂ. ನಿಮ್ಮ ಅಮ್ಮಂದಿರು ಹೀಗೆ ಅಲ್ವಾ? ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.